ಹಂಗಾಗಿ ಈ ಒಂದು ಸಭೆ ಅಂತ ಬಿಟ್ಟು ಸಿಂಬಲ್ ನೀವೆಲ್ಲರೂ ಕೂಡ ನೋಡಿರ್ಬೋದು, ಎಲ್ಲ ಯೂಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಿಂಬಲ್ಗಳನ್ನು ಹಾಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಹಾಗೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ, ಒಂದು ಸಭೆಗೆ ಗುರುತಿಸುವಿಕೆಗೋಸ್ಕರ ಈಗ ನೆಕ್ಸ್ಟ್ ನಮ್ಮ ಆಲೋಚನೆ ದೇವರ್ಚಿತ ಆದರೆ ದೊಡ್ಡ ದೊಡ್ಡ ಆಲೋಚನೆಗಳಿದ್ದಾವೆ. ಮುಂದಿನ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಇಟ್ಕೊಂಡಿದ್ದೇವೆ. ಇನ್ನೂ ಸಭೆ ಇನ್ನೂ 10ರಷ್ಟು ಇನ್ನೂ ಹೆಚ್ಚಾಗಿ ಬೆಳಿಬೇಕನ್ನೋ ಆಲೋಚನೆಯಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಒಂದು ಲೋಗೋ ನಮಗೆ ಬೇಕಾಗಿದೆ ಅಂತ ಭಾಳಷ್ಟು ದಿನಗಳ ಆಲೋಚನೆ, ಭಾಳಷ್ಟು ದಿನಗಳ ಪ್ರಾರ್ಥನೆ, ಭಾಳಷ್ಟು ದಿನಗಳ ಪ್ರಯತ್ನ ಇವತ್ತು ಸಫಲ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಈ ಒಂದು ಲೋಗೋ ಇನಾಗ್ರೇಷನ್ಗೆ ಸಂಬಂಧಪಟ್ಟಂತೆ ನಾನು ಸ್ಟ್ಯಾನ್ಲೈನ್ಗೆ ನಮಸ್ಕಾರ. ಅದೇ ರೀತಿಯಾಗಿ ಮುಖ್ಯವಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಬಾಬು ಮತ್ತು ಯೂತ್ಸು ಭಾಳಷ್ಟು ಈ ಒಂದು ವಿಷಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಲೋಗೋವನ್ನು ನಮ್ಮ ಸಭೆಗೆ ಕೊಡಬೇಕು ಅನ್ನೋ ಒಂದು ಆಲೋಚನೆ. ಯಾಕಂತಂದರೆ ಪ್ರತಿಯೊಂದು ಸ್ಥಳಕ್ಕೆ ಹೋದಾಗಲೂ ಕೂಡ ಒಂದು ಬುಕ್ಕು ಪ್ರಿಂಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಒಂದು ಲೋಗೋ ಬೇಕಾಗ್ತದೆ. ಒಂದು ಅದೇ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾದ್ರೂ ಅದಕ್ಕೂ ಕೂಡ ಒಂದು ಲೋಗೋ ಬೇಕಾಗ್ತದೆ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಈ ಲೋಗೋ ನೋಡಿದ ತಕ್ಷಣ ಇದು ಇಂಥ ಸಭೆಗೆ ಸೇರಿರ್ತಕ್ಕಂಥ ಒಂದು ಸಂಕೇತವಾಗಿದೆ ಎಂಬುದಾಗಿ ನಾವು ಸೂಚನೆ ಮಾಡೋಕ್ಕೋಸ್ಕರ ನಾವು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಈ ಒಂದು ವಿಷಯದಲ್ಲಿ ಕಾಳಜಿ ವಹಿಸಿರ್ತಕ್ಕಂಥ ಎಲ್ಲ ಯೂತ್ಸ್ಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಇನಾಗ್ರೇಷನ್ನು ನಾವು ಯಾರಿಂದ ಮಾಡಬೇಕಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದ್ವಿ, ಅವರು ಈ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಇದ್ದಾರೆ ಅಂತ ನಾನು ನೆನೆಸ್ತೇನೆ. ಯಾಕಂತಂದರೆ ಅವರು ದೈವಿಕವಾಗಿರ್ತಕ್ಕಂಥ ಆಲೋಚನೆ ನಾವೆಲ್ಲರೂ ಕೂಡ ಸೇರಿ ಬರೋದಕ್ಕೆ ಒಂದು ಕಾರಣ ಆಯಿತು. ಅದು ನಾವು ಲಾಸ್ಟ್ ಇಯರ್ ಅಲ್ಲ 2 years 3 years ಬ್ಯಾಕೆ ನಾವು ಈ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ವಿ. ನಮ್ಮ ರಾಷ್ಟ್ರೀಯ ಉಮನಾಯ ಕೈಯಾರೆ ನಾವು ಒಂದು ಇನಾಗ್ರೇಷನ್ ಮಾಡಬೇಕಂತ ಸಂದರ್ಭ ಬಂತು. ಬಟ್ ದೇವರು ಯಾವ ರೀತಿ ದೇವರು ತನ್ನ ಚಿತ್ತ ನೆರವೇರಿಸೋದಕ್ಕೋಸ್ಕರ ಅಣ್ಣನನ್ನು ಆ ಒಂದು ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಆ ಒಂದು ಆಲೋಚನೆ ಪ್ರಕಾರ ಮುಂದೆ ಬರ್ತಕ್ಕಂಥ ಎಲ್ಲ ವಿಷಯದಲ್ಲೂ ಕೂಡ ಇದೇ ಲೋಗವನ್ನು ಇಟ್ಕೊಂಡು ನಾವು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಚುರಪಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಂದು ಯೂಸ್ ಕೂಡ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಈ ಒಂದು ವಿಷಯದಲ್ಲಿ ಸ್ಟ್ಯಾನ್ಲೈನ್ ಒಂದು 2 ಮಾತುಗಳನ್ನು ಆಡಿ ಆ ನಂತರದಲ್ಲಿ ಇನಾಗ್ರೇಷನ್ಗೆ ಹೋಗೋಣ. ಸತ್ಯಂ ಪಾಸ್ಟ್ರು, ಅದೇ ರೀತಿಯಾಗಿ ಎಲ್ಡರ್ಸು, ಯೂತ್ಸು ಆ್ಯಂಡ್ ಬಂದಿರ್ತಕ್ಕಂಥ ಎಲ್ಲ ಗೆಸ್ಟು ಕೂಡ ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ವಿಶೇಷವಾಗಿ ನೀವು ನೆನೆಸ್ಕೋಬೋದು, ಏನು 2025 ಇಷ್ಟು ತನಕ ಬೇಕಿತ್ತ, 2025ವರೆಗೂ ಕಾಯಬೇಕಾಗಿತ್ತ ಅಂತೇಳಿ. ಅದರಲ್ಲಿ ಮತ್ತೆ ಯಾವ ರಹಸ್ಯ ಇಡರ್ ಅಜೆಂಡಾ ಯಾವುದೂ ಇಲ್ಲ. ಪ್ರಾರಂಭದಲ್ಲಿ ಇದು 1965 ರಿಜಿಸ್ಟರ್ ಮಾಡಿದ್ದು ಫುಲ್ ಗಾಸ್ಪಲ್ ಅಸೋಸಿಯೇಷನ್ ಎಂಬುದಾಗಿ. ಅದರ ಅಂಡರಲ್ಲಿ ಫೈತ್ ಹಾಸ್ಟೆಲ್, ಅದೇ ರೀತಿ ನಮ್ಮ ಫುಲ್ ಗಾಸ್ಪಲ್ ಚರ್ಚ್, ಇದೆರಡು ಫುಲ್ ಗಾಸ್ಪಲ್ ಅಸೋಸಿಯೇಷನ್ ಬ್ಯಾನರ್ ಕೆಳಗೆ ಇದೆರಡು ನಡೆಯುತ್ತಾ ಬಂದಿತ್ತು. ಪ್ರಾರಂಭದಲ್ಲಿ ತಂದೆಯವರು ಬೇಕಾದಂತ ಲೋಗೋ ಮಾಡಿದ್ರು, ಬಟ್ ಅದು ಫುಲ್ ಗಾಸ್ಪಲ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಿದ್ದು. ಆದರೆ 2018 ನಾವು ಚರ್ಚ್ ಅಲ್ಲ ಫೈತ್ ಹಾಸ್ಟೆಲ್ ನಾವು ಕ್ಲೋಸ್ ಮಾಡಿದ್ವಿ. 2018 ನಂತರ ಫೈತ್ ಹಾಸ್ಟೆಲ್ ಇರಲಿಲ್ಲ. ಹಾಗಾಗಿ ಆ ಮಾಡಿದ್ದ ಲೋಗೋ ಅಸೋಸಿಯೇಷನ್ ಸಂಬಂಧಪಟ್ಟಿದ್ದು ಲೋಗೋ. ಅದ್ರ ಕೆಳಗೆ 2 ಆಕ್ಟಿವಿಟೀಸ್ ನಡೀತಿತ್ತು, 1 is ಚರ್ಚ್ ಅಂಡ್ 1 is ಫೈತ್ ಹಾಸ್ಟೆಲ್. ಅದಾದ ನಂತರ 2018 ನಂತರ ಓನ್ಲಿ ಚರ್ಚಿಂದ ಭಾಗ ಮಾತ್ರ ಮುಂದುವರಿತು. ನಾವು ಹಾಸ್ಟೆಲ್ನ ಮುಕ್ತಾಯ ಮಾಡಿದೆವು. ಆದ್ರಿಂದ ಯೂತ್ಸ್ಗಳೆಲ್ಲ ಅವ್ರು ನಿರ್ಧಾರ ಮಾಡಿದ್ರು, ಚರ್ಚಿಗೆ ಸಂಬಂಧಪಟ್ಟಂತ ಒಂದು ಲೋಗೋ ಮಾಡಿದ್ರೆ ಉತ್ತಮ ಎಂಬುದಾಗಿ ಅವರು ಅದರಲ್ಲಿ ಆಲೋಚನೆ ಮಾಡಿ ಪ್ರಾರ್ಥಿಸಿ ಈ ಒಂದು ದಿನದಲ್ಲಿ ಅದಕ್ಕೋಸ್ಕರ ಶ್ರಮಪಟ್ಟು ಎಲ್ಲವನ್ನು ಕಾರ್ಯರೂಪಕ್ಕೆ ತಂದು ಈ ಸಮಯದಲ್ಲಿ ಆ ಚರ್ಚಿಗೆ ಸಂಬಂಧವಾದಂತ ಒಂದು ಲೋಗೋ ಲಾಂಚ್ ಮಾಡಬೇಕೆಂಬುದಾಗಿ ಅವ್ರು ತೀರ್ಮಾನಿಸಿದ್ರಿಂದ ಈಗ ಇಲ್ಲಿ ನಾವು ಸೇರಿ ಬಂದಿದ್ದೇವೆ. ಆ ಲೋಗೋವು ತಯಾರಾಗಿದೆ. ಇಲ್ಲಿ ಆಲ್ರೆಡಿ ಮೊದಲನೇದಾಗಿ ಯು ಕ್ಯಾನ್ ಸಿ ಇಟ್ ಆನ್ ಪ್ರಸಾದ್ ಶರ್ಟ್, ಮೊದಲನೇದಾಗಿ ಅವರೇ ಅದರಲ್ಲಿ ಹಾಕೊಂಡು ಬಂದಿರೋ ದೇವರಿಗೆ ಸ್ತೋತ್ರ. ಈಗ ಅವ್ರು ಹೇಳಿದ ಪ್ರಕಾರ ಫುಲ್ ಗಾಸ್ಪಲ್ ಚರ್ಚ್ ಎಂಬುದಾಗಿ ನೋಡಬೇಕಾದ್ರೆ ಕರ್ನಾಟಕದಲ್ಲೂ ಅಥವಾ ಭಾರತಾದ್ಯಂತ ಅನೇಕ ಚರ್ಚ್ಗಳು ಇರ್ಬೋದು. ಫುಲ್ ಗಾಸ್ಪಲ್ ನಾವು ರಿಜಿಸ್ಟರ್ಡ್ ಆಗಿ ಇದು ನಮ್ದು ಟ್ರೇಡ್ ಮಾರ್ಕ್ ಆಗಿ ಅದು ರಿಜಿಸ್ಟರ್ ಮಾಡಿದಲ್ಲ. ಸೊ ಎನಿಬಡಿ ಕ್ಯಾನ್ ಅಪ್ಲೈ ಇಟ್. ಒಂದೇ ಪ್ಲೇಸ್ ನಲ್ಲಿ ಅಲ್ದಿದ್ರು ಬೇರೆ ಬೇರೆ ಪ್ಲೇಸ್ ಅಲ್ಲಿ ಫುಲ್ ಗಾಸ್ಪಲ್ ಚರ್ಚ್ ಎಂಬುದಾಗಿ ಅನೇಕವಾಗಿರ್ತದೆ. ಬಟ್ ಲೋಗೋ ಒಬ್ಬರು ಮಾಡಿದ ಮತ್ತೆ ಒಬ್ಬರು ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೆನೆಸ್ತೇನೆ. ಮಾಡಿದ್ರು ಅದರಲ್ಲಿ ಎಕ್ಸಾಕ್ಟ್ ಆಗಿ 100% ಯಾವ ರೀತಿ ಮಾಡಲ್ಲ. ಫುಲ್ ಗಾಸ್ಪಲ್ ಚರ್ಚ್ ಎಂಬುದಾಗಿ ಮತ್ತೊಬ್ರು ಮಾಡ್ಬೋದು. ಬಟ್ ಲೋಗೋ ಒಂದು ಯಾರಾದ್ರೂ ಅದು ಸೀಮಿತ ಮಾಡಿಕೊಂಡ್ರೆ ಮತ್ತೊಬ್ರು ಅದು ಕಾಪಿ ರೈಟ್ ಅದು ಇನ್ನೊಬ್ರು ಕಾಪಿ ಮಾಡಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ಹಾಗಾಗಿ ನಮ್ಮ ಚರ್ಚಿಗೆ ಸಂಬಂಧಪಟ್ಟಂತಹ ಲೋಗೋ ಒಂದು ಡೆಡಿಕೇಟೆಡ್ ಲೋಗೋ ನಾವು ಈ ಸಂದರ್ಭದಲ್ಲಿ ನಾವು ಅದರಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದೇವೆ. ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ ಈ ಸಮಯದಲ್ಲಿ ಅದು ಎಲ್ಲ ಪ್ರತಿಯೊಂದು ಮಾಡುವಂತ ಕಾರ್ಯಕ್ರಮದಲ್ಲಿಯೂ ಈ ಮುಂದೆ ಫುಲ್ ಗಾಸ್ಪಲ್ ಚರ್ಚ್ ನಲ್ಲಿ ಮಾಡುವಂತ ಪ್ರತಿಯೊಂದು ವಿಷಯ ಈ ಲೋಗೋ ಕೆಳಗೆ ಒಂದು ಐಡೆಂಟಿಫೈ ಆಗಿ ಅದು
ಒಂದು ಐಡೆಂಟಿಫೈ ಗುರುತಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ನಾವು ಇನಾಗ್ರೇಟ್ ಮಾಡಿ ಅದು ದೇವರ ನಾಮದ ಮಹಿಮೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ಅತ್ಯುತ್ತಮವಾಗಿ ಈ ಎಲ್ಲಾ ಕಾರ್ಯಗಳು ಮುಂದೆ ನಡೆಯುವಂಥದ್ದು ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ನಾವು ಪ್ರಾರ್ಥಿಸಿ ನಾವು ಇನಾಗ್ರೇಟ್ ಮಾಡುವ ಒಂದು ರಿಕ್ವೆಸ್ಟ್ ಅಣ್ಣ, ಪಾಸ್ಟಮ್ ಅವರು ಕೂಡ ಈಗಲಿನ ಪಾಸ್ಟಮ, ಅದೇ ರೀತಿಯಾಗಿ ನಿರ್ಮಲಾ ಪಾಸ್ಟಮ್ ಕೂಡ ವೇದಿಕೆ ಮೇಲೆ ಬಂದರೆ ನಮಗೆ ಬಹಳಷ್ಟು ಸಂತೋಷ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈವ್ಲಿನ್ Please, ಬೇಗ. ಅವರು ಬನ್ನಿ ದಯವಿಟ್ಟು. ಪಾಸ್ಟಮ್ ಅವರು ನಮ್ಮನ್ನು ಆತ್ಮಿಕವಾಗಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳು, ಅವ್ರ ಮುಖಾಂತರವಾಗಿ ಒಂದು ಇನಾಗ್ರೇಷನ್ ನಡೀತಾ ಇದೆ. ದಯವಿಟ್ಟು ಬಾಬು ಅವರು ಮುಂದಕ್ಕೆ ಬರಬೇಕು. ಪ್ರತಿಯೊಂದು ವೈಟ್ ಶರ್ಟ್ ಅಲ್ಲಿ ಇದೆ. ಈಗಲೇ ಮಾತ್ರ ನನ್ನ ಕಣ್ಣು ತೆಗಿತಾ ಇರೋದು ನಾನು. ಓಕೆ, ಟ್ರೈ ಮಾಡ್ತೀನಿ. ಎಲ್ಲ ಯೂಸ್ ಲೈನ್ ಆಗಿ ಈ ಕಡೆ. This is really Please. surprising. Wow. Praise God. Glory to God. Right off. ಬೀಟ್ Before we launch that, okay, ನಾವು Right. ಲಾಂಚ್ ಮಾಡೋದಕ್ಕಿಂತ ಮುಂಚಿತವಾಗಿ ಸತ್ಯ ಅವರು ಮುಂದೆ ಬಂದು ಪ್ರಾರ್ಥಿಸಿರಿ. Hallelujah. ಪ್ರೀತಿಗೊಳ್ಳ ನಮ್ಮ ತಂದೆ, ನಿನಗೆ ಬಗ್ಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಸಭೆಯ ದೇವರಸ್ಥ ಮಕ್ಕಳು ಕರ್ತನೆ, ಫುಲ್ ಗಾಸ್ಪಲ್ ಚರ್ಚ್ ಎಂಬುವ ಕರ್ತನೆ ಆ ಲೋಗವನ್ನು ಸಿದ್ಧಪಡಿಸಿ ಅದನ್ನು ಉದ್ಘಾಟನೆ ಮಾಡೋದಕ್ಕಾಗಿ ದೇವರೇ, ಮುಂದಿನ ದಿನದಲ್ಲಿ ಕರ್ತನೆ ಈ ಲೋಗ ಮೂಲಕವಾಗಿ ಈ ಸೇವೆಯು ಕರ್ತನೆ ಅಪ್ಪ ಒಂದು ಒಳ್ಳೆ ರೀತಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಉದ್ದೇಶಿಸಿಕೊಂಡು ಸ್ವಾಮಿ ಕಾರ್ಯ ಮಾಡುತ್ತಿರುವಾಗ ದೇವರ ತಂದೆ ಮಗ ಪವಿತ್ರನಾದ ನಾಮದಲ್ಲಿ ಕರ್ತನೆ ಇದೊಂದು ಒಳ್ಳೆ ಉದ್ಘಾಟನೆ ಆಗಿ ಭವಿಷ್ಯತ್ತಿನ ದಿನಗಳಲ್ಲಿ, ಭವಿಷ್ಯತ್ತಿನ ವರ್ಷಗಳಲ್ಲಿ, ಭವಿಷ್ಯತ್ತಿನ ಕಾಲಮಾನದಲ್ಲಿ ಕರ್ತನೆ ಈ ಫುಲ್ ಗಾಸ್ಪಲ್ ಚರ್ಚ್ ಸಭೆಯು ಕರ್ತನೆ ಅಪ್ಪ ಮಹತ್ವದ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಒಂದು ಒಳ್ಳೆಯ ತಳಪಾಯವಾಗಿ ಕರ್ತನೆ ಇದು ರೂಪಿಸಿಕೊಳ್ಳುವುದಕ್ಕಾಗುವಂತೆ ಕರ್ತನೆ ತಂದೆ ಮಗ ಪವಿತ್ರನಾದ ನಾಮದಲ್ಲಿ ಕರ್ತನೆ ಇದನ್ನು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಎಲ್ಲ ಗಣದ ಮಹಿಮೆ ನಿನಗಾಗಲಿ, ಯೇಸು ಕ್ರಿಸ್ತ ನಾಮ ತಂದೆಗೆ ಆಮೆನ್. Once again, ದೇವರ ನಾಮದ ಮಹಿಮೆಗೋಸ್ಕರ we dedicate this logo for bringing glory to God's name in the name of the Father, the Son, and the Holy Spirit. We declare and inaugurate this logo that is being dedicated to bring glory and honor to God's name. Amen, amen, amen.
ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಹಾಲೆಲೂಯಾ. ನಾವು ಖಂಡಿತವಾಗಿಯೂ ಈ ಒಂದು ಸಮಯದಲ್ಲಿ ಈ ಒಂದು ರೀತಿಯಾಗಿ ನೀವು ಮಾಡ್ತೇವೆ ಎಂಬುದಾಗಿ ಆಲೋಚನೆ ಇರಲಿಲ್ಲ. ಸರ್ಪ್ರೈಸ್ ಕೊಟ್ಟಿದ್ದೀರಿ. ವಿಶೇಷವಾಗಿ ನೀವೆಲ್ಲ ಹಾಕಿ ಬಂದಂತ ಆ ವೈಟ್ ಶರ್ಟ್ ಮೇಲೆ ಆ ಲೋಗೋ ಇಟ್ಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್. ಎಲ್ಲರೂ ಒಟ್ಟಾಗಿ ಸಹಕರಿಸಿ ಯಾವುದೇ ಮಕ್ಕಳೆಲ್ಲ ಕೂತ್ಕೊಳ್ಳಿ ಕೆಳಗಡೆ. ಯಾವುದೇ ರೀತಿಯಲ್ಲಿ ಇದ್ರ ಮೇಲೆ ಕೂತ್ಕೊಳ್ಳಿ. ಸ್ಟೇಜ್ ಮೇಲೆ ಲೈನ್ ಕೂತ್ಕೋಬೇಕು. ಒಂದು ಕ್ಲೂ ಕೊಡದೆ ಬಹಳ ಅಷ್ಟಾಗಿ ಯು ಹ್ಯಾವ್ ಡನ್ ಐ ಬ್ಯೂಟಿಫುಲ್ ಥಿಂಗ್ ಬಿಹೈಂಡ್ ದ ಸೀನ್. ವೆರಿ ಸೈಲೆಂಟ್ ಆಗಿ ಕಾರ್ಯ ಮಾಡಿ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡಿದ್ರೆ ದೇವರು ನಿಮ್ಮ ಆಶೀರ್ವದಿಸಲಿ. ಖಂಡಿತವಾಗಿಯೂ ಅವರ ಒಂದು ಪ್ರತಿಫಲ ದೇವರ ರಾಜ್ಯದಲ್ಲಿ ಖಂಡಿತವಾಗಿಯೂ ನಿಮಗೆ ಪ್ರಾಪ್ತವಾಗಿದೆ ಮಕ್ಕಳೇ. ಗಾಡ್ ಬ್ಲೆಸ್ ಯು. ಬೇಗ ಬೇಗ ಕೂತ್ಕೊಳ್ಳಿ. ನೀವು ಬನ್ನಿ ಕೂತ್ಕೊಳ್ಳಿ. ಬೇಗ ಬೇಗ. ಟೀಚರ್ಸ್ ನೀವು ಕೂತ್ಕೋ. ಆ ಕಡೆ ಒಂದು ಸ್ವಲ್ಪ ಯೂಸ್, ಆ ಕಡೆ ಒಂದು ಸ್ವಲ್ಪ ಬನ್ನಿ. ಲೋಹಿತ್, ಬಾಬು ಪ್ಲೀಸ್. ಅಣ್ಣ ನೀವು ಬನ್ನಿ, ಮಧ್ಯೆ ಬಂದ್ಬಿಡಿ. ನೀವು ಮಧ್ಯೆ ಬಂದ ಫಸ್ಟ್ ಪ್ರಶ್ನೆ ನೀವು ಕೂಡ ಮಧ್ಯೆ ಬಂದು ಅದೊಂಚೂರು ಮೇಲೆ ಇತ್ತು ಮಧ್ಯೆ ಎಸ್. ಕ್ಲೀನಾಗಿ ಎಲ್ಲರೂ ಫೇಸ್ ಕಾಣೋದು. ಬಾಬು ಪ್ಲೀಸ್. ಯಾರದು ಪ್ರಸಾದ್ ಬನ್ನಿಲಿ. ಬಾಬು ಏನು ಡಿಸ್ಕ್ರಿಪ್ಷನ್ ಇಟ್ಕೊಂಡಿದ್ದಾರೆ. ಯಾರು ಬರಬೇಕು ಮುಂದಕ್ಕೆ ಬೇಕಾದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು. ಜಾನ್ ಅವ್ರಿಗೆ ನೋಡಿದ್ದು ಸಂತೋಷ. ನೀವು ತಿರುಗಿ ಬಂದಿದ್ದೀರಿ. ಊಟ